ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿರ್ತೀರಂತ ತಿಳ್ಕೊಂಡಿದ್ದೇನೆ. ನಾನಿವತ್ತು ನಮ್ಮ ತುಳುನಾಡಿನಲ್ಲಿ ಒಂದು ಪಲ್ಯ ಮಾಡ್ತೇವೆ ನಾವು. ತುಳುನಾಡ ಖಾದ್ಯ ಅಂತ. ಅದು ತುಳುನಾಡಲ್ಲಿ ಮಾತ್ರ ಕಾಣಸಿಗುವ ಖಾದ್ಯ ಇದು. ಪಲ್ಯ ಮಾಡೋದಂದರೆ ಇಲ್ಲಿ ಮಾತ್ರ ನಾವು ಆ ಪಲ್ಯ ಮಾಡ್ತೇವೆ ತುಳುನಾಡಲ್ಲಿ. ಯಾಕಂದರೆ ಇದು ತುಂಬ ಪ್ರಚಲಿತವಾಗಿದೆ ತುಳುನಾಡಲ್ಲಿ. ಬೇರೆ ಯಾವ ಕಡೆಯೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೇನೆ. ಮಾಡಿದರೆ ನೀವು ಕಮೆಂಟ್ ಮಾಡಿ ಹೇಳಿ, ನಿಮ್ಮ ಕಡೆಯಲ್ಲೂ ಈ ರೀತಿ ಮಾಡ್ತಾರೆ ಅಂತ. ಇದಕ್ಕೆ ನಾವು ತೇಟ್ಲ ಅಂತ ಹೇಳ್ತೇವೆ. ಉಡುಪಿ ಮತ್ತು ಮಂಗಳೂರಲ್ಲಿ ತೇಟ್ಲ ಅಂತ ಹೇಳ್ತೇವೆ. ನೀವು ನಿಮ್ಮ ಕಡೆ ಮಾಡಿದರೆ ನೀವು ಏನು ಹೇಳ್ತೀರಾ, ಇದಕ್ಕೆ ಹೆಸರೇನು, ನಿಮ್ಮ ಊರಲ್ಲಿ ಈ ಪಲ್ಯಕ್ಕೆ ಹೆಸರೇನು ಅಂತ ಹೇಳ್ಕೊಂಡು ನನ್ನ ಜೊತೆ ಶೇರ್ ಮಾಡ್ಬೋದು ನೀವು. ಹಾಗೆ ನಾನು ಇದಕ್ಕೆ ಏನೆಲ್ಲ ಹಾಕ್ತಾರೆ, ನಾವು ಚಿಕ್ಕ ಇರ್ಬೇಕಾದ್ರೆ ಇದನ್ನು ತುಂಬ ತಿಂದಿದ್ದೇವೆ. ಹಾಗೆ ತುಂಬ ಇಷ್ಟ ಕೂಡ ನಮಗೆ. ಮೀನು ಬೇಡ, ಕೋಳಿನೂ ಬೇಡ, ಯಾವ ಮಟನೂ ಬೇಡ ಇದ್ರೆ ಎದುರುಗಡೆ. ಅಷ್ಟು ರುಚಿಕರವಾಗಿರುತ್ತೆ. ಅಂದರೆ ಅದರ ಟೇಸ್ಟ್ ಗೊತ್ತಿರಬೇಕು ನಮಗೆ. ತುಂಬ ರುಚಿಯಾಗಿದೆ. ಅದಕ್ಕೆ ನಾನಿವತ್ತು ನಿಮಗೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆಲ್ಲ ಏನೆಲ್ಲ ಹಾಕ್ತೇವೆ ನಿಮಗೆ ವಿಚಿತ್ರ ಆಗ್ಬೋದು. ಇದೆಲ್ಲ ಸೇರಿನೂ ಒಂದು ಪಲ್ಯ ಆಗ್ತದೆ ಅಂತ ಹೇಳ್ಕೊಂಡು ನಿಮಗೆ ವಿಚಿತ್ರ ಆಗ್ಬೋದು. ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಯಿತಾ, ಬಂದು ನೋಡುವ. ತೇಟ್ಲ ಅಂತ ಇದರ ಹೆಸರು. ಮತ್ತು ನೀವು ಹೇಗೆ ಮಾಡೋದು ಅಂತ ನೋಡಬೇಕಾದ್ರೆ ನೀವು ನನ್ನ ಜೊತೆ ಅದಕ್ಕೆ ಮನೆಯಲ್ಲೇ ಇರೋ ನಾವು ರೆಡಿ ಮಾಡಿರುವಂಥದ್ದು ಎಲ್ಲ ಐಟಮ್ ಎಲ್ಲ ಹಾಕಲಿಕ್ಕಿದೆ. ಯಾಕಂದರೆ ಹಳ್ಳಿ ಖಾದ್ಯಗಳು, ಹಳ್ಳಿ ಐಟಮ್ ಎಲ್ಲ ಏನೆಲ್ಲ ಇರುತ್ತೆ ಅದನ್ನು ರೆಡಿ ಮಾಡಿ ಇಟ್ಟಿರ್ಬೇಕು ನಾವು. ಹೊಸದಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ರೆಡಿ ಇದ್ದರೆ ಮಾತ್ರ ಈ ಸೀಸನಲ್ಲೂ ಮಾಡ್ಬೋದು. ಇಲ್ಲಾಂದರೆ ಹಲಸಿನ ಹಣ್ಣು ಆಗೋ ಟೈಮು ಮತ್ತು ಆಷಾಢ ಮಾಸ ಇದೆ, ಅದರಲ್ಲಿ ಮಾತ್ರ ಆ ಟೈಮಲ್ಲಿ ಮಾತ್ರ ಮಾಡ್ತಾರೆ ಹೆಚ್ಚಾಗಿ. ಆದರೆ ಇದೆಲ್ಲ ರೆಡಿ ಇದ್ದರೆ ಯಾವ ಟೈಮಲ್ಲೂ ಮಾಡ್ಬೋದು. ಅಂದರೆ ನನ್ನ ಹತ್ರ ಇದೆಲ್ಲ ರೆಡಿ ಇದೆ. ಅದಕ್ಕೋಸ್ಕರ ನಾನು ಈಗ ನಿಮಗೆ ಇದನ್ನು ತೋರಿಸ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಬನ್ನಿ ನೋಡುವಲ್ಲ ಹೇಗೆ ಈ ರೀತಿ ಮಾಡೋದು ಅಂತ. ನೀವು ನೋಡಿದಾರಿಲ್ವ ಅಂತ ಗೊತ್ತಿಲ್ಲ, ನೀವು ಇಷ್ಟವರೆಗೆ ನೋಡಿರ್ತೀರಿ ಅಂತ. ಆದರೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಾನು ಇಷ್ಟವರೆಗೆ ಯೂಟ್ಯೂಬಲ್ಲಿ ನೋಡಲಿಲ್ಲ ಇದನ್ನು, ಯಾರೋ ಮಾಡಿರೋದು. ಆದರೆ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ನೋಡುವಲ್ಲ. ಅದೇ ರೀತಿ ಹೊಸದಾಗಿ ನನ್ನ ವೀಡಿಯೋ ನೋಡೋರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ, ಆ್ಯಡ್ ಕೂಡ ಸ್ಕಿಪ್ ಮಾಡದೆ ನೋಡಿ. ಅದೇ ರೀತಿ ನನ್ನ ಮೋನೋ ಚಾನಲ್ ಆಗೋದ್ರಿಂದ ನಿಮ್ಮದು ಹೈಪ್ಸ್ ಎಲ್ಲ ನನಗೆ ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ನೋಡುವಲ್ಲ. ನೋಡಿ, ಇದೇನಂತ ಗೊತ್ತಿದೆ ನಿಮಗೆ? ಇದು ಕೆಸುವಿನ ಎಲೆ. ಇದೊಂದು 2 ದಿವಸ ಬಾಡಬೇಕು. ಎಲೆಯನ್ನು ತಂದು ಅದರ ನಾರು ಸ್ವಲ್ಪ ತೆಗಿಬೇಕು. ನಾರು ತೆಗೆದ ನಂತರ ಈ ರೀತಿ ಉಂಡೆ ಕಟ್ಟಬೇಕು. ಅದನ್ನು ತೆಳುವಾಗಿ ಇದು ಮಾಡಿಬಿಟ್ಟು ನೋಡಿ, ಅದು ಎಲೆ ನಾನೀಗ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೇನೆ. ಹೇಗೆ ಮಾಡೋದಂದರೆ ದೊಡ್ಡ ದೊಡ್ಡ ಎಲೆ ಸಿಕ್ತು ನನಗೆ, ಹಾಗಾಗಿ ತುಂಬ ಕಟ್ ಮಾಡಿದೆ. ಇಲ್ಲಾಂದರೆ ಒಂದೊಂದು ಎಲೆದು ಮಾಡ್ಕೊಂಡು, ಚಿಕ್ಕ ಎಲೆ ಆದರೆ ಒಂದೊಂದು ಎಲೆದು ಮಾಡ್ಕೊಂಡು ಹೋಗ್ಲಿಕ್ಕಾಗತ್ತೆ. ದೊಡ್ಡ ಎಲೆ ಆದ್ದರಿಂದ ಇದನ್ನು ಕಟ್ ಮಾಡಿ ಇದು ಮಾಡಬೇಕು. ನೋಡಿ, ಅದನ್ನು ಬಾಡಿದಾಗ ಚೆಂದ ಒಳ್ಳೆ ಉಂಡೆ ಆಗುತ್ತೆ ಇದು. ನೋಡಿ, ಈ ರೀತಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ನಾನೇ ವೀಡಿಯೋ ಮಾಡೋದ್ರಿಂದ ನಿಮಗೆ ಈ ರೀತಿ ತೋರಿಸ್ತಾ ಇದ್ದೇನೆ. ಈ ರೀತಿ ಉಂಡೆ ಬಂದರೆ ಆಯ್ತದು. ನೋಡಿ ಯಾವ ರೀತಿಯೂ ಆಗುತ್ತೆ. ನನಗೆ ಒಂದು ಕೈಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ ಉಂಡೆ ಕಟ್ಟಿದರೆ ಆಯ್ತದು. ನೋಡಿ, ಈ ರೀತಿ ಆದರೆ ಇದೆಲ್ಲ ಮಾಡಿಟ್ಟಿದ್ದೇನೆ ನಾನು. ಇದು ಮತ್ತು ಸ್ವಲ್ಪ ಹಲಸಿನ ಹಣ್ಣಿದು ಬೀಜ ಇಷ್ಟೇ ಸಿಕ್ತು ನನಗೆ. ಇದನ್ನು ನಾನು ಅಮ್ಮನ ಹತ್ರ ತೊಗೊಂಡು ಬಂದಿದ್ದು. ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲ, ಅಮ್ಮನ ಕೈಯಿಂದ ತೊಗೊಂಡು ಬಂದಿದ್ದು. ಇಡೀನೂ ಹಾಕ್ಬೋದು. ಇದು ನಾನು ಬೇಗ ಬೇಯಲಿ ಅಂತ ಹೇಳ್ಕೊಂಡು ಬೇಯಬೇಕಂತ ಹೇಳ್ಕೊಂಡು ನಾನು ಸ್ವಲ್ಪ ಗುದ್ದಿ ಹಾಕಿದೆ, ಜಜ್ಜಿಬಿಟ್ಟು ಹಾಕಿದೆ ಕಲ್ಲಲ್ಲಿ. ಹಾಗೆ ಇದು ನೋಡಿರ್ಬೋದು, ಇದು ನಾವು ಹಲಸಿನ ಕಾಯಿ ಉಂಟಲ್ಲ, ಹಲಸಿನಕಾಯನ್ನು ಉಪ್ಪು ನೀರಲ್ಲಿ ಹಾಕ್ತೇವಲ್ಲ, ಅದಿದು. ಹಾಗೆ ಅದರದ್ದು ನಾವು ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಇದಕ್ಕೆ ನಾವು ತುಳುವಲ್ಲಿ ರಚ್ಚೆ ಗೂಂಜಿ ಅಂತ ಹೇಳ್ತೇವೆ. ರಚ್ಚೆ ಗೂಂಜಿ ಸಣ್ಣಗೆ ಹೆಚ್ಚಿಬಿಟ್ಟು ನಾನು ನೀರಲ್ಲಿ ಹಾಕಿಟ್ಟದ್ದು. ಇದು ಕೂಡ ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ನಮಗೆ ಯಾವ ಟೈಮಿಗೂ ಬರೋದಿಲ್ಲ. ನೋಡಿ, ಈ ರೀತಿ ನೋಡಿ, ಹಲಸಿನ ಹಣ್ಣಿದು ರಚ್ಚೆ ಇರುತ್ತಲ್ಲ, ರಚ್ಚೆ ಗೂಂಜಿ ಅಂತ ಇದು. ನೋಡಿ, ಇದನ್ನು ನೀರು ಹಾಕಿ ಹುಳಿ ಇರುತ್ತೆ ಇದು. ಇದನ್ನ ನಮಗೆ ಹಸಿ ಸಾಸಿವೆ ಹಾಕಿಬಿಟ್ಟು ಚಟ್ನಿ ಮಾಡಲಿಕ್ಕೂ ಒಳ್ಳೆಯದಾಗತ್ತೆ ಇದು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಅದು ತಿಂದು ಗೊತ್ತಿರಬೇಕಷ್ಟೇ, ತಿನ್ನೋದೇ ಗೊತ್ತಿದ್ದವರಿಗೆ ಅಷ್ಟು ಇದಾಗೋದಿಲ್ಲ ಇದು. ನಾವು ಚಿಕ್ಕಂದಿನ ತುಂಬ ತಿಂದಿದ್ದರಿಂದ ಇದು ನಮಗೆ ಇದರದ್ದು ಟೇಸ್ಟ್ ಗೊತ್ತು. ಹಾಗೆ ಈಗ ಬಿಡಲಿಕ್ಕೂ ಆಗೋದಿಲ್ಲ ಇದು. ಓಕೆ, ನೋಡಿ, ಇಷ್ಟು ಇದು ತಗೊಂಡಿದ್ದೇನೆ ಒಟ್ಟಿಗೆ. ನೋಡಿ, ಹಲಸಿನ
ಹಲಸಿನ ಕಾಯಿದ್ದು ಸೋಳೆ, ಇದು ಉಪ್ಪು ನೀರಲ್ಲಿ ಹಾಕಿದ್ದದು ನೋಡಿ. ಈ ರೀತಿ ನಾವು ಉಪ್ಪು ನೀರಲ್ಲಿ ಹಾಕಿರ್ತೇವೆ, ಈ ರೀತಿ ಉಪ್ಪು ನೀರಲ್ಲಿ ಅದರಿಂದ ತೆಗೆದಿರುವಂಥದ್ದು. ಮತ್ತು ಇದು ಅಷ್ಟೇ ನೋಡಿ, ಇದನ್ನು ಸಣ್ಣಗೆ ಹೆಚ್ಚಬೇಕು. ಕಟ್ ಮಾಡಿ ಇಟ್ಟಿದ್ದೇನೆ ನಾನು, ಈ ರೀತಿ ಕಟ್ ಮಾಡಬೇಕು. ಮೊದಲಿಗೆ ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಆ ಪಾತ್ರೆಗೆ ಇದು ಫಸ್ಟ್ ಬೇಯಬೇಕು. ಅದ್ರ ಜೊತೆಗೆ ಇದು ಬೇಯಲ್ಲ, ಯಾಕಂದರೆ ಅದು ಹುಳಿ ಇರುತ್ತಲ್ಲ, ಅದ್ರ ಜೊತೆ ಇದು ಬೇಯಲ್ಲ. ಇದು ಫಸ್ಟಿಗೆ ನಾವು ಬೇಯಲಿಕ್ಕೆ ಇಡಬೇಕು. ನೀರು ಹಾಕಿಬಿಟ್ಟು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ನಾನೊಂದು 2 ಲೋಟ ತಗೊಂಡಿದ್ದೇನೆ. ಬೇಯಲಿಕ್ಕಿಟ್ಟೆ. ಅಷ್ಟರವರೆಗೆ ನಾವು ಮಸಾಲೆ ರೆಡಿ ಮಾಡುವಲ್ಲ. ಇದಕ್ಕೆ ಮಸಾಲೆ ನೋಡಿ ಜಾಸ್ತಿ ಏನಿಲ್ಲ, ಖಾರನೂ ಜಾಸ್ತಿ ಬೇಕಂತಿಲ್ಲ ಇದಕ್ಕೆ. ನಾನು ಇಷ್ಟೇ ತಗೊಂಡಿದ್ದೇನೆ, ಮೆಣಸು ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ನೋಡಿ, ಇಷ್ಟೇ. ಇದಕ್ಕೇನು ಜಾಸ್ತಿ ಏನು ಬೇಕಂತಿಲ್ಲ. 1-2 ಹೋಳು ಬೆಳ್ಳುಳ್ಳಿ, ಇದು ಹುರಿದ್ರೆ ಆಯಿತು. 1-2 ಹೋಳು ಬೆಳ್ಳುಳ್ಳಿ. ಹುರ್ಕೊಬೇಕಂತನಿಲ್ಲ, ಒಂಚೂರು ಹಸಿ ಘಾಟು ಹೋದರೆ ಆಯ್ತು ಅಷ್ಟೇ. ನೋಡಿ, ತೆಂಗಿನಕಾಯಿ ತಗೊಂಡಿದ್ದೇನೆ. ಇದನ್ನು ಸಣ್ಣಗೆ ರುಬ್ಕೊಳ್ಬೇಕು. ನಾವು ತರಕಾರಿಗೆ ಎಷ್ಟು ರುಬ್ಕೊಳ್ತೇವೆ ಅಷ್ಟೇ, ಜಾಸ್ತಿ ತುಂಬ ಸಣ್ಣಗೆ ನುಣ್ಣಗೆ ಉಗ್ಬೇಕಂತ ಏನಿಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೇಕು, ನಾವು ಮರ್ತೋದೆ. ನಮ್ಮದು ಅಮ್ಮನ ಮನೆಯಲ್ಲಂತೂ ಇದು ಯಾವಾಗಲೂ ಮಾಡ್ತೇವೆ, ಎಲ್ರಿಗೂ ತುಂಬ ಇಷ್ಟ. ಇದು ಅಚ್ಚುಮೆಚ್ಚಿದು. ನನಗೆ ನೋಡಿ ಹೇಳಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಉಂಟು ಇದ್ರ ಬಗ್ಗೆ. ನಾನು ಅಮ್ಮನ ಮನೆಗೆ ಹೋದರೆ ನಂಗೆ ಇದೆಲ್ಲ ಆಗಲೇಬೇಕು. ನಾನು ಅಮ್ಮನ ಹತ್ರ ಹೇಳೋದು, ಅಮ್ಮ ನನಗೆ ತೇಟ್ಲ ಮಾಡಿ, ಪತ್ರೊಡೆ ಮಾಡಿ, ಉಪ್ಪಡು ಬಚ್ಚಿರು ಮಾಡಿ ಅಂತ. ನಾವಂದರೆ ಚಿಕ್ಕ ಇರ್ಬೇಕಾದ್ರೆ ಇದನ್ನು ತುಂಬ ತಿಂದಿರೋದ್ರಿಂದ ನಮಗೆ ತುಂಬ ಇಷ್ಟ ಇದೆಲ್ಲ. 2 ಸಲ ಮಾತ್ರ ತೊಳೆದಿದ್ದೇನೆ, ಯಾಕಂದರೆ ಅಷ್ಟೊಂದು ಉಪ್ಪಿಲ್ಲ. ಜಾಸ್ತಿ ಉಪ್ಪಿದ್ರೆ ನಾವು ಮತ್ತು ತೊಳಿಬೇಕಾಗತ್ತೆ, ತುಂಬ ಹೊತ್ತು ನೀರೆಲ್ಲ ಹಾಕಬೇಕಾಗಿದೆ. ನಾನೀಗ 1-2 ಸಲ ತೊಳೆದು ಹಾಕ್ತಾಯಿದ್ದೇನೆ. ಇದೆಲ್ಲ ಒಟ್ಟಿಗೆ ಬೇಯುತ್ತೆ. ಇದು ಅಷ್ಟೇ, ನಾನು ಇದನ್ನು ಫಸ್ಟು ತರಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಈಗ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಉಂಡೆ ಕಟ್ಟಿ ಡೈರೆಕ್ಟ್ ಹಾಕ್ಕೊಳ್ಬೋದು ನೋಡಿ. ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಇದೀಗ ಒಳ್ಳೆ ಬೇಯಬೇಕು ಅಷ್ಟೇ. ಇದೀಗ ಬೆಂದಿದೆ, ಎಷ್ಟು ಸಾಕಾಗತ್ತೆ. ಮಸಾಲೆನೂ ರೆಡಿ ಮಾಡಿ ಇಟ್ಟಿದ್ದೇನೆ. ಅದೇ ಹೇಳಿದೆಲ್ಲ, ಮಸಾಲೆ ಏನು ಸ್ಪೆಷಲಾಗಿ ಬೇಕಂತಿಲ್ಲ. ಮೆಣಸು ಮತ್ತು ಜೀರಿಗೆ ಕೊತ್ತಂಬರಿ ಹುರಿದ್ರೆ ಆಯಿತು, ಮತ್ತು ತೆಂಗಿನಕಾಯಿ ಹಸಿ ಹಾಕೋದು. ಇದಕ್ಕೆ ಇದೊಂದು ಕುಟ್ಟ ನಂತರ ಎತ್ಕೊಂಡು ಒಳ್ಳೆ ಒಗ್ಗರಣೆ ಹಾಕಿಟ್ರೆ ನಮ್ಮದು ತುಳುನಾಡಿನ ತೇಟ್ಲ ಕಜಿಪು ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಯಾವುದು ನೋಡಿ ನಮಗೆ ಇಷ್ಟ ಅಂತಂದರೆ ಅದನ್ನು ಮಾಡೋ ಖುಷಿನೇ ಬೇರೆ ಅಲ್ವಾ. ನಮಗೆ ಆ ಪಲ್ಯ ಇಷ್ಟ ಅಂದರೆ ನಾನು ಮಕ್ಕಳಿಗೆ ಕೊಡ್ತೇನೆ, ಯಾಕೆಂದರೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮ ಕೂದಲಲ್ಲಿ ಏನಾದರೂ ಅಪ್ಪಿತಪ್ಪಿ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಅಪ್ಪಿತಪ್ಪಿ ಕೂದಲು ಏನಾದರೂ ಇದ್ದರೆ ಅದು ಕೂಡ ಕರಗತ್ತೆ ಈ ಸೇವಿನ ಕೆಸುವಿನ ಎಲೆಯಿಂದ. ಅದರಿಂದ ಇದು ಜೀವಕ್ಕೂ ತುಂಬ ಒಳ್ಳೆಯದು. ತುಂಬ ತೆಳುನೂ ಮಾಡುವಂಗಿಲ್ಲ, ಇದು ಸ್ವಲ್ಪ ಗಸಿಯಾಗಿರಬೇಕು. ನಮ್ಮದು ಅಜ್ಜಿ ಇರಬೇಕಾದ್ರೆ ಅವರಿಗೊಂದು ವಾರಕ್ಕೊಮ್ಮೆ ಇದೇ ಕೆಲಸ, ಕೆಸುವಿನ ಎಲೆ ತರೋದು, ಅದನ್ನು ಬಾಡಿಸೋದು, ಅದರ ನಾರು ತೆಗೆಯೋದು, ಹೀಗೆ ಉಂಡೆ ಕಟ್ಟಿಡೋದು.
ಅವ್ರು ಉಂಡೆ ಕಟ್ಟಿಟ್ರೆ ಮತ್ತು ನಮ್ಮ ಅಮ್ಮ ಚಿಕ್ಕಮ್ಮನವರೆಲ್ಲ ಇದು ಪಲ್ಯ ಮಾಡಲಿಕ್ಕೆ ಈಸಿ ಆಗ್ತಿತ್ತು. ಯಾಕಂದರೆ ಅದೊಂದು ದೊಡ್ಡ ಕೆಲಸ, 2 ದಿವಸ ಆದರೂ ಕಾಯಬೇಕು. ಇನ್ನು ಇದು ಕುದಿದ್ರೆ ಇದಕ್ಕೆ ಒಗ್ಗರಣೆ ಹಾಕಿದರೆ ಉಪ್ಪು ನೋಡಿಬಿಟ್ಟು ಹಾಕಬೇಕು. ಯಾಕಂದರೆ ಅದರಲ್ಲಿ ಹಲಸಿನಕಾಯಿದು ಸೋಳೆ ಮತ್ತು ರಚ್ಚೆ ಗೂಂಜಿ ಅಂತ ಹೇಳಿದೆಯಲ್ಲ, ಅದರಲ್ಲಿ ಉಪ್ಪು ಇರುತ್ತೆ, ನೋಡಿಕೊಂಡು ಹಾಕಬೇಕು ಉಪ್ಪು. ಇದರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಅದಕ್ಕೋಸ್ಕರ ನಾನು ಉಪ್ಪು ಹಾಕ್ತಾ ಇದ್ದೇನೆ. ನೋಡಿ, ಉಪ್ಪು ಚಪ್ಪೆ ಇದೆ ನೋಡ್ಬೇಕಾದ್ರೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ. ಇಲ್ಲಾಂದರೆ ಅದು ಉಪ್ಪು ಕಡಕ್ಕಿದ್ರೆ ಅದೇ ಸಾಕಾಗತ್ತೆ. ಉಪ್ಪು ಬಿಡುತ್ತೆ. ಮತ್ತು ತುಂಬ ರುಚಿಕರವಾದ ತೇಟ್ಲ ಪಲ್ಯ ರೆಡಿಯಾಗುತ್ತೆ ನೋಡಿ. ಒಗ್ಗರಣೆ ಒಂದು ಹಾಕಬೇಕು ಅದಕ್ಕೆ. ನಾನು ಒಗ್ಗರಣೆಗೆ ರೆಡಿ ಮಾಡ್ತೇನೆ. ಬೆಳ್ಳುಳ್ಳಿ, ಸಾಸಿವೆ ಮತ್ತು ಉದ್ದಿನಬೇಳೆ, ಅದರ ಜೊತೆ ನಮಗೆ ಕರಿಬೇವಿನ ಸೊಪ್ಪು. ಅಷ್ಟಾದರೆ ಒಗ್ಗರಣೆ ರೆಡಿ. ಏನು ಜಾಸ್ತಿ ಏನು ಒಗ್ಗರಣೆಗೆ ಬೇಕಾಗಿಲ್ಲ, ಇಷ್ಟು ಸಾಕಾಗತ್ತೆ. ಅದು ಪಟ ಅಂತ ಹೊಟ್ಟರೆ ಸಾಕು. ನಮ್ಮದು ಇವತ್ತಿನ ತೇಟ್ಲ ಪಲ್ಯ ರೆಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು, ನನಗಂತೂ ತುಂಬ ಇಷ್ಟ ಆಗಿದೆ. ಮತ್ತು ಇದು ಈಗಲೇ ಬಾಯಲ್ಲಿ ನೀರು ಬರುವಂಗಿದೆ. ನನಗಂತೂ ತುಂಬ ಇಷ್ಟ, ಪಂಚಪ್ರಾಣ ಇದಂದರೆ. ಯಾಕಂದ್ರೆ ನಾನು ಅಮ್ಮನ ಮನೆಯಲ್ಲಿ ಮಾಡಿ ಅಂತ ಹೇಳಿದ್ದೆ ಅಮ್ಮನ ಹತ್ರ, ಆದರೆ ಅವರಿಗೆ ಟೈಮ್ ಇರಲಿಲ್ಲ ಮಾಡಲಿಕ್ಕೆ. ನಿನ್ನೆ ಅಂದರೆ ತುಂಬ ಕೆಲಸ ಇತ್ತು ಮನೆಯಲ್ಲಿ, ಸುಸ್ತಾಗಿದ್ರು. ಅದಕ್ಕೆ ಬೇಡಮ್ಮ ನಾನೇ ಮಾಡ್ತೀನಿ, ಮನೇಲಿ ಮಾಡ್ತೀನಿ ಅಂಥೇಳಿ ಇವತ್ತು ಬಂದು ನಮ್ಮ ಮನೆಯಲ್ಲಿ ಮಾಡಿದ್ದೆ ಇದನ್ನು ಫೈನಲಿ. ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ತಿಳ್ಕೊಳ್ತೀನಿ. ಟೇಸ್ಟ್ ನೋಡಿದರೆ ಮಾತ್ರ ಗೊತ್ತಾಗತ್ತಲ್ವ. ಆದರೂ ನಿಮಗೆ ನಿಮ್ಮ ಮನೆಯಲ್ಲಿ ಇಂಥದ್ದೆಲ್ಲ ಇದ್ದರೆ, ಈಗ ಹಲಸಿನಕಾಯಿದು ಉಪ್ಪಡು ಬಚ್ಚಿ ಹೇಳ್ತೇವಲ್ಲ ಅದಿದ್ದು, ಮತ್ತು ಅದು ರಚ್ಚೆ ಗೂಂಜೆ ಮತ್ತು ಹಲಸಿನಕಾಯಿದು ಬೀಜ ಎಲ್ಲ ಇದ್ದರೆ ಕೆಸು ಹಾಕಿ ಮಾಡ್ಬೋದು. ಇಲ್ಲಾಂದರೆ ಆಗೋದಿಲ್ಲ ಇದು ಮಾಡಲಿಕ್ಕೆ. ಅದಕ್ಕೋಸ್ಕರ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ ಬಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ. ನಿಮಗೆ ಇದು ನಿಮ್ಗೆ ನೋಡಲಿಕ್ಕೆ ಹೆಂಗಾಯಿತು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ. ನೀವು ಇದನ್ನು ತಿಂದಿದ್ದೀರಾ ಅಂತ ಹೇಳಿದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. ಜೈ ಶ್ರೀರಾಮ್.